ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇನ್ನೊಂದು ಫೇಮಸ್ ಟೆಂಪಲ್ ಬಗ್ಗೆ, ಅದು ಕೂಡ ನಮ್ಮ ಬೆಂಗಳೂರಲ್ಲಿರುವ ಒನ್ ಆಫ್ ದ ಫೇಮಸ್ ಟೆಂಪಲ್ ಬಗ್ಗೆ ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಷನ್ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಈ ಫೇಮಸ್ ಟೆಂಪಲ್ ಹೆಸರು ಬಂದ್ಬಿಟ್ಟು ಅರುಣಾಚಲೇಶ್ವರ ಟೆಂಪಲ್ ಅಂತ ವೀಕ್ಷಕರೇ. ಇದನ್ನು ಅರುಣಾಚಲೇಶ್ವರ ಗಿರಿ ಅಂತಲೂ ಕೂಡ ಕರೀತಾರೆ ವೀಕ್ಷಕರೇ. ಇದು ಬರೋದು ನಿಮಗೆ RR ನಗರ 5th ಸ್ಟೇಜಲ್ಲಿ ವೀಕ್ಷಕರೇ. ಇದು ನಿಮಗೆ ಮೈಸೂರು ರೋಡ್ RR ಗೇಟಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ ವೀಕ್ಷಕರೇ. ನಿಮಗೆ ಓನ್ ವೆಹಿಕಲ್ ಕೂಡ ಬರ್ಬೋದು. ಅಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ಸ್ವಲ್ಪ ಬೆಟ್ಟದ ಮೇಲಿದೆ ಈ ಅರುಣಾಚಲೇಶ್ವರ ಟೆಂಪಲ್ ವೀಕ್ಷಕರೇ. ಕಾರ್ ಪಾರ್ಕಿಂಗ್ 5 ರೂಪೀಸು, 10 ರೂಪೀಸು, ಬೈಕ್ ಪಾರ್ಕಿಂಗ್ 5 ರೂಪೀಸು. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕೊಡ್ಬೋದು ವೀಕ್ಷಕರೇ. ಅಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಓಲ್ಡ್ ಟೆಂಪಲ್ ಆದ್ರೂ ಹೊಸ ಇದಾಗಿ ವಿನ್ಯಾಸ ಕೊಟ್ಬಿಟ್ಟು ತುಂಬ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಫಸ್ಟ್ ಸ್ಟಾರ್ಟಿಂಗೇ ಸಿಗೋದು ದೇವಸ್ಥಾನದಲ್ಲಿ ಗಣೇಶ ಟೆಂಪಲ್ ವೀಕ್ಷಕರೇ. ಗಣೇಶ ಟೆಂಪಲ್ ನೀವು ಅರ್ಚನೆ ಮಾಡಿಸ್ಬೋದು, ಪೂಜೆನೂ ಮಾಡಿಸ್ಕೊಂಡು ಮೇಲಕ್ಕೆ ಹೋಗ್ಬೋದು. ಗಣೇಶ ಟೆಂಪಲ್ ಅರ್ಚನೆಗೆ 10 ರೂಪೀಸ್ ಕೊಟ್ಟರೆ ಅರ್ಚನೆ ಮಾಡಿಕೊಡ್ತಾರೆ. ಅಷ್ಟು ಚೆನ್ನಾಗಿ ಗಣೇಶನೂ ಕೂಡ ಅಷ್ಟು ಚೆನ್ನಾಗಿ ನೀವು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ವೀಕ್ಷಕರೇ, ಸ್ಟಾರ್ಟಿಂಗಲ್ಲೇ ಎಂಟ್ರೆನ್ಸಲ್ಲೇ. ಅದಾದಮೇಲೆ ಟೆಂಪಲ್ ಟೈಮಿಂಗ್ ಬಂದ್ಬಿಟ್ಟು ವೀಕ್ಷಕರೇ 7 AM to 12 PM ಮತ್ತು 4:30 to 9 PM ತನಕ ನಿಮಗೆ ಈವ್ನಿಂಗ್ ಕೂಡ ಓಪನ್ ಆಗಿರುತ್ತೆ ವೀಕ್ಷಕರೇ. ಈ ನಿಮಗೆ ಅರುಣಾಚಲೇಶ್ವರ ಗಿರಿ ವೀಕ್ಷಕರೇ. ಇಲ್ಲಿ ವೀಕ್ಷಕರೇ ಇನ್ನೊಂದು, ನೀವು ಗಣೇಶಂದ ಬ್ಲೆಸ್ಸಿಂಗ್ಸ್ ತೊಗೊಂಡಾದ್ಮೇಲೆ ನೀವು ಮೇಲೆ ಸ್ಟೆಪ್ಸ್ ಹತ್ತಿದ ತಕ್ಷಣ ಅರ್ಧ ಸ್ಟೆಪ್ಸಿಗೆ ಸಿಗೋದು ನಿಮಗೆ ಅರಳಿ ಮರ, ಒಂದು ದೊಡ್ಡ ಅರಳಿ ಕಟ್ಟೆ ಸಿಗುತ್ತೆ ವೀಕ್ಷಕರೇ. ಅದಾದಮೇಲೆ ಅಲ್ಲಿ ನಾಗ ಪ್ರತಿಷ್ಠಾಪನೆಯೂ ಮಾಡಿದ್ದಾರೆ ವೀಕ್ಷಕರೇ. ನೀವೇನಾದ್ರು ನಾಗಪಂಚಮಿ ಅಥವಾ ನಾಗ ದೇವತೆಗೆ ಏನಾದ್ರು ಪೂಜೆ ಮಾಡಿಸ್ಬೇಕು ಅಂದರೆ ಅಷ್ಟು ಚೆನ್ನಾಗಿದೆ ವೀಕ್ಷಕರೇ. ಅಷ್ಟು ಚೆನ್ನಾಗಿ ಇದನ್ನು ಕ್ಲೀನಾಗಿ, ಅರಳಿ ಮರ ಅಂತೂ ಅಷ್ಟು ಗ್ರೀನರಿಯಾಗಿ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಕ್ಕದಾಗಿದೆ. ಅಲ್ಲಿ ನೀವು ಅರಳಿ ಮರ ಪೂಜೆ ಮಾಡಬೇಕು ಅಥವಾ ಮರ ಇದು ಮಾಡಬೇಕೇನಾದರೂ, ನಾಗ ಪ್ರತಿಷ್ಠಾಪನೆ ಏನು ಮಾಡಬೇಕು ಅಂದರೆ ಇಲ್ಲಿ ನೀವು ಬಂದು ಮಾಡ್ಬೋದು ವೀಕ್ಷಕರೇ. ಅದಾದಮೇಲೆ ನಿಮಗೆ ನಾಗ ಪ್ರತಿಷ್ಠಾಪನೆ ಆದಮೇಲೆ ನಿಮಗೆ ಸಿಗದೆ ನಿಮಗೆ ಅರುಣಾಚಲ ಗಿರಿ ವೀಕ್ಷಕರೇ. ಇನ್ನೊಂದು ಸ್ವಲ್ಪ ಸ್ಟೆಪ್ಸ್ ಹಾಕಿರೆ ನಿಮಗೆ ಗುಹೆ ಥರ ಇದೆ. ಈ ಆ ಕಲ್ಲೆಲ್ಲ ಇದು ಮಾಡಿಬಿಟ್ಟು ಅವರು ಗುಹೆ ಥರ, ಸಿಮೆಂಟಲ್ಲಿ ಗುಹೆ ಥರ ಕಟ್ಟಿದ್ದಾರೆ ವೀಕ್ಷಕರೇ. ಅದರೊಳಗೆ ನೀವು ಈ ಅರುಣಾಚಲೇಶ್ವರ ಟೆಂಪಲ್ ಅಂದರೆ ನಮ್ಮ ಶಿವನ ಟೆಂಪಲ್ನ ನೀವು ನೋಡ್ಬೋದು ವೀಕ್ಷಕರೇ. ಈ ಅರುಣಾಚಲೇಶ್ವರ ಟೆಂಪಲ್ನ ವೀಕ್ಷಕರೇ, ಇದೊಂದು ಬೆಟ್ಟದಲ್ಲಿ ಮಾಡಿರೋದು. ಇದು ಎಲ್ಲ ಸಿಮೆಂಟಲ್ಲಿ ಗುಹೆ ಥರ ಮಾಡಿದ್ದಾರೆ ವೀಕ್ಷಕರೇ. ಎಷ್ಟು ಪೀಸ್ಫುಲ್ ಆಗಿದೆ ಆ ಟೆಂಪಲ್ ಒಳಗಡೆ ಅಂದರೆ ವೀಕ್ಷಕರೇ, ಪ್ರತಿಯೊಬ್ಬರು ನೀವು ಹೋಗಲೇಬೇಕು ಅಲ್ಲಿ. ಆ ಅರುಣಾಚಲೇಶ್ವರ ಟೆಂಪಲ್ ನೋಡಿ, ಇಲ್ಲಿ ಈ ಶಿವನ ಯಾವ ಥರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಾದಮೇಲೆ ಆ 3 ಕಣ್ಣಾಗಲಿ ಅವೆಲ್ಲ ಸಿಮೆಂಟ್ ಇದ್ರದ್ದು ಅಷ್ಟು ಚೆನ್ನಾಗಿ ವುಡ್ ಮೇಲೆ ಇದು ಮಾಡಿ ಅಷ್ಟು ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ವೀಕ್ಷಕರೇ. ಆ ಈಬತ್ತಿ ಒಳಗೆ 3 ಕಣ್ಣುಗಳು ಕಾಣಿಸ್ತಾ ಇರೋದು ಶಿವಂದು ಮೇಲೆ, ಶಿವನ್ ಇದರಿಂದ ಗಂಗೆ. ಓಕೆ, ಅದಾದಮೇಲೆ ಶಿವಂದು ಇದು ಐಡಲ್ ಕೂಡ ಎಷ್ಟು ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ಈ ಗುಹೆನೂ ಕೂಡ ಅಷ್ಟು ಚೆನ್ನಾಗಿ, ಆ ಸೈಡ್ ಒಂದು ಎಂಟ್ರೆನ್ಸು ಮತ್ತು ಎಕ್ಸಿಟ್ ಥರ 2 ಗುಹೆ ಮಾಡಿದ್ದಾರೆ, ಇದು ಡೋರ್ ಮಾಡಿದ್ದಾರೆ ವೀಕ್ಷಕರೇ. ಅಷ್ಟು ಚೆನ್ನಾಗಿದೆ ಇದು, ಅಷ್ಟು ಪೀಸ್ಫುಲ್ ಆಗಿದೆ ವೀಕ್ಷಕರೇ. ಈ ಟೆಂಪಲ್ ಒಳಗೆ ನೀವೇನಾದ್ರು ಕುತ್ಕೊಂಡು ಧ್ಯಾನ ಮಾಡೋದಾದ್ರೆ ಶಿವನ ಅಷ್ಟು ಚೆನ್ನಾಗಿ ನೀವು ಕುತ್ಕೊಂಡು ಧ್ಯಾನ ಮಾಡ್ಬೋದು ವೀಕ್ಷಕರೇ. ಮತ್ತು ಅದಾದಮೇಲೆ ನಿಮಗೆ ಅಲ್ಲೇ ಗುಹೆ ಒಳಗೇನೆ ಒಂದು 3-4 ಥರ ಟೆಂಪಲ್, ಅದನ್ನೇ ಆ ಗುಹೆದು ಸ್ಮಾಲ್ ಗುಹೆ ಮಾಡಿಕೊಂಡು 3-4 ಐಡಲ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ವಿ. ಅದೆಲ್ಲ ನೋಡ್ಬೋದು. ಅದಾದಮೇಲೆ ಆ ಗುಹೆ ಮೇಲಿದೆಯಲ್ಲ, ಅಲ್ಲಿ ನಿಮಗೆ ಶಿವನ ಡಮರುಗಾಗಲಿ ತ್ರಿಶೂಲ ಆಗಲಿ ಅದನ್ನು ಕೂಡ ಪ್ರತಿಷ್ಠಾಪನೆ ಮೇಲ್ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿದೆ. ಅದ್ರ ಮೇಲೆ, ಆ ಗುಹೆ ಮೇಲೆ ಕನ್ಸ್ಟ್ರಕ್ಟ್ ಮಾಡಿರೋದು ಒಂದು ಪ್ರತಿಯೊಂದು ಒಳ್ಳೆ ಹಾವಿನ ಹುತ್ತು ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಆ ಗುಹೆನ. ಅಷ್ಟು ಚೆನ್ನಾಗಿದೆ, ನೋಡೋಕ್ಕೇ ಅಷ್ಟು ಚೆನ್ನಾಗಿದೆ. ಅಲ್ಲಿ ಹೋದ್ರೆ ನಮಗೆ, ನಾನು ಫಸ್ಟ್ ಟೈಮ್ ಹೋಗಿದ್ದು, ಹಾಗಾಗಿ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ತೋರಿಸೋಣ, ಪ್ರತಿಯೊಬ್ಬರು ವಿಸಿಟ್ ಮಾಡಲಿ. ಇಷ್ಟು ಚೆನ್ನಾಗಿರೋ ಟೆಂಪಲ್ಲು ನೀವು ಬೆಂಗಳೂರಲ್ಲಿದೆ ಅಂದರೆ ತುಂಬ ಜನ ವಿಸಿಟ್ ಮಾಡ್ತಾರಲ್ವಾ, ಹಾಗಾಗಿ ಇದೊಂದು ಟೆಂಪಲ್ ಬಗ್ಗೆ ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಮಾಲ್ ಚಿತ್ರಣನ ಇಲ್ಲಿಂದ ಇದರಿಂದ ವಿಡಿಯೋನ ಕ್ಲಿಪ್ನ ತೊಗೊಬಂದಿದ್ದೆ ವೀಕ್ಷಕರೇ. ಅದನ್ನು ಪ್ರತಿಯೊಬ್ಬ ವೀಕ್ಷಕರಿಗೂ ನಾನೀಗ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಯಾರೇ ಬರಬೇಕು ಅಂದ್ರೂ ನೀವು ಎಲ್ಲ ದಿನವೂ ಓಪನ್ ಆಗಿರುತ್ತೆ. ಪ್ರತಿಯೊಬ್ಬರು ಯಾವ ದಿನನಾದ್ರು ಬನ್ನಿ ವೀಕ್ಷಕರೇ. ಸಂಡೇ ಒಂದು ಸ್ವಲ್ಪ ಜಾಸ್ತಿ ಜನ ಇರ್ತಾರೆ, ಆದರೂ ಕೂಡ ಇಂಥ ವಿಶಾಲವಾದ ಪ್ಲೇಸಸ್ಸಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ. ಪ್ರತಿಯೊಂದು ಏನೇ ಇನ್ಫಾರ್ಮೇಷನ್ ಬೇಕಂದ್ರೂ ನನಗೂ ಕಮೆಂಟ್ ಮಾಡಿ ವೀಕ್ಷಕರೇ, ಅಲ್ಲಿ ಹೆಲ್ಪ್ ಯು ಔಟು. ಅದರದ್ದೇ ಅಂದರೆ ತುಂಬ ಚೆನ್ನಾಗಿದೆ. ನೀವು ಎಲ್ಲ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಬಂದ್ಬಿಟ್ಟು ಅರುಣಾಚಲೇಶ್ವರ ಗಿರಿಗೆ ಬಂದ್ಬಿಟ್ಟು ಸ್ವಾಮಿ ಮಂಜುನಾಥನಾಗಲಿ ಅಥವಾ ಶಿವನಾಗಲಿ ನೀವು ಬ್ಲೆಸ್ಸಿಂಗ್ಸ್ ತೊಗೊಂಡು ಹೋಗ್ಬೋದು ವೀಕ್ಷಕರೇ. ಈ ಟೆಂಪಲಲ್ಲಿ ಅಷ್ಟು ಚೆನ್ನಾಗಿದೆ. ಪ್ರತಿಯೊಬ್ಬರು ಪ್ಲಾನ್ ಮಾಡ್ಕೊಳ್ಳಿ. ಇನ್ನೊಂದು ಇಲ್ಲಿ ಷಣ್ಮುಖಗಿರಿ ಬೆಟ್ಟ ಅದ್ರ ಮೇಲೆ ಬರುತ್ತೆ, ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ ಎಲ್ಲ ತಿಳಿಸ್ಕೊಡ್ತೀನಿ. ತುಂಬ ಫೇಮಸ್ ಟೆಂಪಲ್ಲು, ಹಾಗಾಗಿ ಪ್ರತಿಯೊಬ್ಬರು ಬಂದು ಅವರಿಗೂ ಪೂಜೆ ಮಾಡ್ಕೊಂಡು ಆಗಲಿ, ಶಿವ ಎಲ್ಲ ಒಳ್ಳೇದು ಮಾಡಲಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಟೇಕ್ ಕೇರ್.